ಇದು ನನ್ನ ಫ್ರಂಟ್ ವ್ಯೂ ಆದ್ರೆ ನನ್ನ ಸೈಡ್ ವ್ಯೂ ತೋರಿಸ್ತೀನಿ ನಿಮ್ಗೆ. ಎಷ್ಟು ಬ್ಯೂಟಿಫುಲ್ ಇದೆ ನೋಡು ಪ್ಲೇಸ್ ಚೆನ್ನಾಗಿದೆ. ಹೋಗೋ ದಾರಿ ಅಲ್ಲಿ ನೋಡಿ, ನೀರಲ್ ಟವರ್. ನಂಗೆ ಭಯ. ಚೇತು ಪಕ್ಕ ಡ್ಯಾಶ್ ಹೊಡಿತೆ ನೀನು. ಚೇತು ಡ್ಯಾಶೇ. ಜಾನು ಮನೆ ಬಿಟ್ಟು ಹೋಯ್ತಿದ್ಯಾ? ಚೇತು ಮನೆ ಬಿಟ್ಟು ಹೋಗ್ಬೇಡ. ಚೇತು ಮನೆ ಬಿಟ್ಟು ಹೋಯ್ತಲು. ಓ, ನನ್ನ ಜೊತೆಗೆ ಮನೆ ಬಿಟ್ಟು ಹೋಯ್ತು. ಇಷ್ಟೆಲ್ಲ ರೆಡಿ ಹಾಕೊಂಡು ನಾವಿವಾಗ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಗ್ತಾ ಇದೀವಿ. ಬಟ್ ಎಲ್ಲರೂ ಹೇಳ್ತಾರೆ ಸಖತ್ತಾಗಿದೆ, ಸೂಪರ್ ಆಗಿದೆ ಅಂತ. ನಿಮ್ಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಕಸ ತಗೋಬೇಕು ಅಂತ ಅಲ್ಲ, ಕಸ ಎಲ್ಲ ತಕೊಂಡು ಅಲ್ಲ, ನಂಗೆ ಒಂದೊಂದ್ಸಲ ಬೇಜಾರಾಗ್ತದೆ ಹಿಂಗೆಲ್ಲ ರೆಡಿ ಹಾಕೊಂಡು. ನೋಡಿ ಈ ಥರ ಎಲ್ಲ ರೆಡಿ ಹಾಕೊಂಡು ಕಸ ತಕೊಂಡು ಬೀಸಾಡ್ಕೊಂಡು ಹೋಗುದು ಕಾಮನ್ ಅಲ್ಲ. ಆಕ್ಚುಲಿ ಅಲ್ಲ, ಈ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಆ ಬೆಸ್ಟ್ ಪಾರ್ಟ್ ಅಷ್ಟೇ ಕಾಣಿಸ್ತದೆ ಅಲ್ಲ. ನನಗೂ ಹಂಗೆ ಫೀಲ್ ಆಗ್ತದೆ. ಓ, ಇವರೆಲ್ಲ ದೊಡ್ಡ ದೊಡ್ಡ ಆಕ್ಟರ್ಸು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು, ಅವ್ರ ಮನೇಲಿ ಕಸನೇ ಆಗೋದಿಲ್ವೇನ? ಬಟ್ ಸ್ಟಿಲ್ ಯಾರಾದ್ರೂ ಒಬ್ರು ಮಾಡ್ತಾರಲ್ಲ. ಸೊ ನಮ್ಮ ಮನೆಯಲ್ಲಿ ನಾವೇ ಎಲ್ಲ, ಸೊ ಹಂಗಾಗಿ ನಾವೇ ಎಲ್ಲ ಕೆಲಸ ಅಂದ್ರೆ ಇವಳು ಮಾಡ್ಬೇಕು ಇಲ್ಲ ನಾವು ಮಾಡ್ಬೇಕು, ಇಬ್ರಲ್ಲಿ ಒಬ್ರು ಮಾಡ್ಲೇಬೇಕು. ಬಾ ಚೇತು, ಲೇಟ್ ಆಯ್ತು. ಬಾಯ್ ಕಟ್. ಐ ಡೋಂಟ್ ನೋ ವಾಟ್ ಶುಡ್ ಐ ಡು ಅಂದ್ರೆ ನಾ ಏನ್ ಮಾಡ್ಲಿ. ನಂಗೆ ಹೇರ್ ಸ್ಟೈಲ್ ಒಂದು ದೊಡ್ಡ ನಿಂಗೆ ಇದು ನಿಂಬಿ ಸೋಡಾ ಅದೇ, ನಿಂಬಿ ಸೋಡಾ ಅಂತೆ, ನಿಂಬು ಸೋಡಾ ಅದೇ ಫ್ರಿಜ್ಜಲ್ಲಿ ಕುಡಿ. ಅವಳಿಗೆ ಸ್ವಲ್ಪ ತಲೆ ತಿರುಗ್ತುಂಟಂತೆ, ಸೊ ನಿಂಬು ಸೋಡಾ ಅದೇ ಕುಡಿದು ಹೋಗೋಣ. ಕಸ ಎಲ್ಲ ತಕೊಂಡು ಹೋಯ್ತವ್ರೆ. ಇದಂತೂ ಲೈಟ್ ಒಂದು ಹಾಳಾಯ್ತು ಅಪ್ಪ. ಲೆಟ್ಸ್ ಗೋ. ಇದಂತೂ ಆ್ಯಕ್ಚುಲಿ ಒಂದು ಡೇಂಜರಸ್ ಸ್ಪಾಟ್. ಸೊ ಆಚೆ ಈಚೆ ಕರೆಕ್ಟಾಗಿ ನೋಡಬೇಕು. ಈ ಗಿಡದಿಂದ ಆ್ಯಕ್ಚುಲಿ ಕಾಣೋದೇ ಇಲ್ಲನೇ ಸೈಡ್ಗೆ ಎಂತ ಆಯ್ತದೆ ಅಂತ. ಓಕೆ, ಇದು ನನ್ನ ಫ್ರಂಟ್ ವ್ಯೂ ಆದರೆ ನನ್ನ ಸೈಡ್ ವ್ಯೂ ತೋರಿಸ್ತೀನಿ ನಿಮಗೆ. ಕಸ ಹಿಡ್ಕೊಂಡವಳೆ. ಇವಾಗ ಊಟಕ್ಕೆ ಇಳಿದಿದ್ದೀವಿ. ಹೋಟ್ಲ್ ಹೆಸರು ಅಮೃತ್ ಪಾರ್ಕ್ ಲ್ಯಾಂಡ್ ಅಂತ, ಬಟ್ ಇದನ್ನು APL ಅಂತ ಕರೀತಾರೆ. ಸಾಕತ್ ಬಿಸಿಲು ಮಾತ್ರ ಇವತ್ತು, ಹೆವಿ ಬಿಸಿಲು ನೋಡಿ. ಫುಲ್ಲು ಪಾರ್ಕಿಂಗು, ಎಷ್ಟು ಜನ. ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರ್ತದೆ, ಫುಡ್ ಚೆನ್ನಾಗಿದೆ ನೋಡಿ. ಹೋಟೆಲಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ, ಅಂದರೆ ಇದ್ದಾರೆ ಬಟ್ ಇದು ಫ್ಯಾಮಿಲಿ ಸೆಕ್ಷನ್. ಸೊ ಫ್ಯಾಮಿಲಿ ಸೆಕ್ಷನಲ್ಲಿ ನಾವಿಬ್ಬರು ಪಕ್ಕದಲ್ಲಿ ಒಬ್ರು ಇದ್ದಾರೆ, ಬಟ್ ಅವ್ರಿಗೆ ನಾನು ತೋರಿಸಿ. ಎಂತ ತಗೊಂಡಿದ್ದೀನಿ ನಾನು ಮಟನ್ ಫ್ರೈಡ್ ರೈಸು, ಮಟನ್ ಪೆಪ್ಪರ್ ಡ್ರೈ. ಫಸ್ಟ್ ಟೈಮ್ ಮಟನ್ ಫ್ರೈಡ್ ರೈಸ್ ಟ್ರೈ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಮಟನ್ ಬಿರಿಯಾನಿ ಎಲ್ಲ ನಾವು ತಿಂದಿದ್ದೀವಿ, ಬಟ್ ಮಟನ್ ಫ್ರೈಡ್ ರೈಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಮ್ಮ ಕಾರನ್ನೆಲ್ಲ ಫುಲ್ ಒಂಥರ ದಾಗೆ ಹಂಗಾಗಿ ಕಾರನ್ನು ನೆರಳಲ್ಲಿಟ್ಟಿದ್ದೀವಿ. ಆ ಸ್ಯಾಟಿಸ್ಫ್ಯಾಕ್ಷನ್ ಇದು ಆ್ಯಕ್ಚುಲಿ. ಹಿಂಡೆ ಕುಡಿತೀಯ? ಇದು ಆ್ಯಕ್ಚುಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು. ಸೊ ಬಿಸಿನೀರು ಬಂತು ನಮ್ಮದು. ನಾವು ಕುಡಿಯೋ ಹೆಂಡೆ ಇಲ್ಲದೆ. ನಾವು ಕುಡಿಯೋ ಹಾಟ್ ಡ್ರಿಂಕ್ಸ್. ಹಾಟ್ ಡ್ರಿಂಕ್ಸ್ ಕರೆಕ್ಟು. ಹಾಟ್ ವಾಟರ್. ಮಟನ್ ಪೆಪ್ಪರ್ ಡ್ರೈ. ಇದು ಮಟನ್ ಫ್ರೈಡ್ ರೈಸ್. ನಾವಿವಾಗ ಊಟ ಮಾಡ್ತೀವಿ. ಜನ ಅದು ಇಷ್ಟು ರಾಶಿ ತಗೊಂಡಿ ಸಾಕು ಆ್ಯಕ್ಚುಲಿ ಸ್ಪೂನ್ ಇಡಬೇಕಿತ್ತು, ಸ್ಪೂನ್ ಇಡಲಿ. ಸಾಕೆ ಜಾನು. ಅಪ್ಪಬ್ಬ 3 ಗಂಟೆಗೆ ಅಲ್ಲಿ ಇರಬೇಕಿತ್ತು. 3 ಗಂಟೆ ಆಲ್ರೆಡಿ ಇಲ್ಲೇ ಆಗದೆ ನೋಡಿ. ಟೈಮ್ ಜಸ್ಟ್ 2 ಮಿನಿಟ್ಸ್ ಅದೇ 3 ಗಂಟೆಗೆ. ನಾವು ಅಲ್ಲಿ ಸ್ಪಾಟಲ್ಲಿ ಇರಬೇಕಿತ್ತು, ಮತ್ತು 1 ಅವರ್ ಮತ್ತೆ ಲೇಟ್ ಆಗುತ್ತೆ ನಮ್ಗೆ ಈಗ ಹೋಗಿ ಮುಟ್ಲಿಕ್ಕೆ. ಓಕೆ, ಲೆಟ್ಸ್ ಗೋ. ಸಂತೆ ಮಾರ್ಕೆಟು ದಾರಿಲಿ ಸಿಕ್ಬಿಟ್ಟಂತೆ ನೋಡು. ಚಿಪ್ಸ್ ಪ್ಯಾಕೆಟ್ ಎಲ್ಲ ಶನಿವಾರ ಸಂತೆ ಇದು. ಇದು ನೋಡು, ಯಾಲಕ್ಕಿ ಬಾಳೆಹಣ್ಣು ಇದೆ ಅಲ್ಲದು ನೋಡು. ಮಿಟ್ಕ
ಬಾಳೆಹಣ್ಣು ಎಲ್ಲ ಅದೇ. ಮಿಟ್ಕ ಹಿಂಗೆ ಟ್ರಾಫಿಕ್ ಅದೇ. ನಾವು 3 ಗಂಟೆ ಮಿಟ್ಕ ಅಂದ್ರೆ ಯಾಲಕ್ಕಿ, ಏಲಕ್ಕಿ, ಏಲಕ್ಕಿ ಬಾಳೆಹಣ್ಣು. ಏಲಕ್ಕಿ ಬಾಳೆಹಣ್ಣು. ಇಲ್ಲಿ ನೋಡು ಬೆಡ್ಶೀಟ್ ಎಲ್ಲ ಸಾಮಾನ್ಯ ಹಾಕರೇನಾ. ಬೆಡ್ಶೀಟು, ಬಟ್ಟೆ, ಹೊಲಿಸ್ದು ನೋಡು. ಅಲ್ಲಿ ನೋಡು ಟ್ರ್ಯಾಕ್ ಪ್ಯಾಂಟ್ಸ್ ನೋಡಿ ಎಷ್ಟು ಅದೇ. ಸಿ ಟ್ರಾಲಿ ಎಲ್ಲ ಅದೆಯಲ್ಲೇ ಈ ಸಂತೆ ಹತ್ರ ಆಗ ಮಜಾ ಅದೆಲ್ಲ ಮಾಡನ್ ಸಂತೀನಿ ಮಜಾ ಅದೇ ಅಂದೆ. ಇದು ನೋಡಿ ಇಲ್ಲೂ ಮಿಕ್ಸ್ ಮಾಡ್ತದೆ ಅಲ್ಲನೇ ಇದು. ನಿಂತ್ಕೊಂಡಲ್ಲೂ ಮಿಕ್ಸ್ ಮಾಡ್ತದೆ ಜಲ್ಲಿಕಲ್ಲು. ಅದು ಟೈಮ್ ಯಾಕೆ ವೇಸ್ಟ್ ಮಾಡೋದು. ಅಲ್ಲಿ ಹೋಗ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊ ತಗೋಬಿಟ್ರೆ ಅಲ್ಲಿ ಹೋಗೋದು ಹಾಕೋದು, ಅಲ್ಲಿ ಹೋಗೋದು ಮಿಕ್ಸ್ ಮಾಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗೋದಿಲ್ಲ. ಗುಡ್ ಐಡಿಯಾ. ಅದಕ್ಕೆ ಇಲ್ಲೇ ಮಿಕ್ಸ್ ಮಾಡ್ಕೊ ತಕೊಂಡು ಹೋಗೋದು. ಗುಡ್. ಎಷ್ಟು ಬ್ಯೂಟಿಫುಲ್ ಇದೆ ನೋಡು ಪ್ಲೇಸ್. ಪ್ಲೇಸ್ ಚೆನ್ನಾಗಿದೆ. ಹೋಗೋ ದಾರಿ ಆಕ್ಚುಲಿ ನನ್ಗೆ ಹಂಗೆ ಫೀಲ್ ಆಗ್ತದೆ. ನಾವು ರೀಚ್ ಆಗೋದಕ್ಕಿಂತ ಈ ಹೋಗೋ ದಾರಿ, ಆ ಮ್ಯೂಸಿಕ್, ಆ ಲಾಂಗ್ ಡ್ರೈವ್ ಅಲ್ಲ. ಅಲ್ಲಿ ನೋಡಿ ನೀರಲ್ಲಿ ಟವರ್. ಹೌದು, ಅದು ಮೇ ಬಿ ಗೆದ್ದೆ ಅನ್ಸುತ್ತಾ ಜಾನು. ಲೇಕ್ ಅದು ಲೇಕ್ ಟವರ್ ಇಡ್ತಾರೆ. ಅವರು ಇಲ್ಲಿ ರೋಡ್ ಚೆನ್ನಾಗಿದೆ ನೋಡಿ. ಹಿಂಗಿರ್ಬೇಕು ರೋಡ್. ರೋಡ್ ಚೆನ್ನಾಗಿದೆ ಬಟ್ 2 ಕಿಲೋಮೀಟರ್ ಅದೇ ರೀಚ್ ಆಗೋಕೆ. ಇಲ್ಲಿ ಅಟ್ಲೀಸ್ಟ್ ಲಾಸ್ಟ್ 2 ಕಿಲೋಮೀಟರ್ಸ್ ಆದ್ರೂ ಓಕೆ. ಈ ರೋಡ್ ತುಂಬಾ ಚೆನ್ನಾಗಿದೆ. ಈ ತರ ಇರ್ಬೇಕು. ಈ ತರ ರೋಡ್ ಇದ್ರೆ ಎಷ್ಟೇ ದೂರ ಆದ್ರೂ ಹೋಗ್ಬೋದು ಅನ್ಸಲ್ಲ. ಹೌದು ಮಾರ್ರೆ. ಈಗ ನಾವು ಅಲ್ಲಿ ಟ್ರಾಫಿಕ್ ಅಲ್ಲಿ ಒದ್ದಾಡ್ಬಿಟ್ವೆ. ಇವರೆಲ್ಲ ಮುಗಿಸ್ಕೊ ಹೋಯ್ತಾವ್ರೆ. ಮುಗಿಸ್ಕೊ ಹೋಯ್ತು. ಅಲ್ಲಿ ನೋಡು ಮ್ಯಾಪು ಹಿಂಗಿದೆ ನೋಡು ಲುಕ್. ಓ ಮೈ ಗಾಡ್. ಫೈನಲಿ ರೀಚ್ ಆದ್ವಿ. ನೋಡ್ಬೇಕಾ ನಿಂಗೆ ಅಲ್ಲೋಗಿ ಎಂಟ್ರಿ ಮಾಡ್ಕೊಂಬಾಳ ಫಸ್ಟ್. ಅದೇ ಹಂಗೆ ಮಾಡೋಣ. ಇದೇ ರಿಜಿಸ್ಟ್ರೇಷನ್. ಬಾ, ಇದೇ ರಿಸೆಪ್ಷನ್, ರಿಜಿಸ್ಟ್ರೇಷನ್. ಹೋಗೋಣ. ಪ್ಯಾಡ್ಜ್ ಹಾಕೊಂಡಾಗಿದೆ. ಸೊ ಇವಾಗ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಸೊ ನನಗಂತೂ 16 ಗೇಮ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ಇವಾಗ ಹೋಗಿ 16 ಗೇಮ್ಸ್ ಆಡಬೇಕು. ಟೈಮ್ ಇಲ್ಲ ಅಷ್ಟು ಆಡಲಿಕ್ಕೆ. ನೋಡೋದು ಈ ಟೈಮಲ್ಲಿ ಎಷ್ಟು ಆಡ್ಲಿಕ್ಕೆ ಆಗುತ್ತೋ ಅಷ್ಟು ಆಡೋದು. ಇದು ಆಟ ಬಿಟ್ಟು ಈ ಸ್ವಿಮ್ಮಿಂಗ್ ಪೂಲು ಅದು ಇದು ಅಂತ ಎಕ್ಸ್ಟ್ರಾ ಇದೆ. ನೋಡೋಣ ಎಷ್ಟು ಎಂಜಾಯ್ ಮಾಡ್ಲಿಕ್ಕೆ ಆಗುತ್ತೆ, ಎಷ್ಟು ನಿಮ್ಗೆ ತೋರಿಸ್ಲಿಕ್ಕೆ ಆಗುತ್ತೆ ಅಷ್ಟು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಈಗ ಫಸ್ಟ್ ಎಲ್ಲ ಆಡು ಗಿಡಕ್ಕಿಂತ ಮುಂಚೆ ಫಸ್ಟ್ ಟೀ ಕುಡಿಯೋಣ. ಟೀ ಸ್ಟಾರ್ಟ್ ಆಗೋದಲ್ಲ, ಫಸ್ಟ್ ಟೀ ಕುಡಿಯೋಣ. ಹೆಂಗದೆ ಪ್ಲೇಸ್? ಚೆನ್ನಾಗಿದೆ, ಮಸ್ತದಲ್ಲ ಅದು. ಮತ್ತು ಬೆಳಗಿನ ಜಾವ ಅಥವಾ ಬೆಳಗ್ಗೆ ನಾವು ಇಲ್ಲಿ ಬರ್ತೀವಲ್ಲ, ಸಾಕತ್ ಬೆಳಗ್ಗೆ ಇಲ್ಲಿ ನೋಡಿ ಈ ಥರ ಏನೋ ಒಂಥರ ಆಂಟಿಕ್ ಥರ ಇಲ್ಲಿ ಈ ಥರ ಸ್ಟ್ಯಾಚ್ಯೂಸ್ ಅಲ್ಲ. ಎಂತ ನಿಂಗೆ ಟೀನಾ ಕಾಫಿ? ಟೀ. 2 ಟೀ. ಸ್ನ್ಯಾಕ್ಸ್ ಏನಾದರೂ ತಗೊಳ್ಳೋಣ. ಲೆಮನ್ ಟೀನು ಇದೆ, ಹೀಗೆ ಕೇಕ್ ಇದೆ, ಪಕೋಡ ಇದೆ, 2 ಟೀ ತೊಗೊಂಡಿದ್ದೀವಿ, 1 ಲೆಮನ್ ಟೀ ತೊಗೊಂಡಿದ್ದೀವಿ. ಹೆಂಗದೆ? ಚೆನ್ನಾಗಿದೆಯಾ? ಈಗ ಬಾದಾಮ್ ಕುಡಿತವ್ರೆ. ನೀರು ಹಾಲ ಅದು ಕೆಲವರಿಗೆ ನೀರು ಹಾಲಿದೆ ಇಷ್ಟ ಆಗ್ತದೆ. ಪ್ರಾಕ್ಟೀಸ್ ಮಾಡಿದಾರೆ ಸರ್ ಅವರಲ್ಲಿ. ಹೌದಾ? ಪ್ರಾಕ್ಟೀಸ್ ಮಾಡ್ತಿದ್ರಾ? ಸೂಪರ್ ಅಲ್ಲ? ಭಯ ನಂಗೆ, ನಂಗೆ ಭಯ. ಇಲ್ಲ, ಏನಾಗೋದಿಲ್ಲ. ಇದು ಹಿಡ್ಕ ಇದು ಫೇಸ್ ಈ ಕಡೆ ಇಲ್ಲ ಆ ಕಡೆ. ಹಾ ಹಿಡ್ಕ. ಹಾ ಪ್ಯಾರಾಗ್ಲೈಡಿಂಗ್ ಮಾಡೋಳು. ಪ್ಯಾರಾಗ್ಲೈಡಿಂಗು ಏನಿದು? ಕಯಾಕಿಂಗು. ಪ್ಯಾರಾಗ್ಲೈಡಿಂಗ್ ಅಂತಿದ್ದೀನಿ ನಾನು. ಕಯಾಕಿಂಗ್ ಮಾಡೋಳಾಗಿದ್ದಾಳೆ. ಏನಾಗಲ್ಲ. ಅಲ್ಲಿ ನೋಡಿ, ಅಲ್ಲಿ ಏನೋ ಶೆಟ್ಲ್ ಇದೇನೋ ಮಾಡ್ತಾ ಇದ್ದಾರೆ. ಪ್ರಾನ್ಸ್ ಇದೆ, ಕಲ್ಚರಿಂಗ್ ಮಾಡ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಡೆಡ್ ಎಂಡ್ ರೀಚ್ ಆಗಿದ್ದೀವಿ ನೋಡಿ. ನಾವು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ, ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಚೇತು ಪಕ್ಕ ಡ್ಯಾಶ್ ಹೊಡಿತೆ ನೀನು. ಚೇತು ಡ್ಯಾಶೇ ಇಲ್ಲ. ಅಮ್ಮ ದೇವ. ಈಗ ವಾಪಸ್ ಬಾ, ರಿವರ್ಸ್ ಹಾಕು. ಇವ್ರು ನೋಡು ನಂಗೆ ಹೊಡಿಲಿಕ್ಕೆ ಬಂದರು, ಇವ್ರು ನಮ್ಗೆ ಡ್ಯಾಶ್ ಹೊಡಿತವ್ರೆ. ಅಯ್ಯೋ. ಹೋಗಿ ಸಮಾಜ ಸೇವೆ ಮಾಡಿದ್ರಲ್ಲೇ ಆಯ್ತು ನಂದು. ಬಾಯ್ ಹಂಗೆ ಮೀನು ಹಿಡ್ಕೊಬನ್ನಿ, ಬಂಗಡೆ 1 kg ಬಂಗಡೆ ಹಿಡ್ಕೊಬನ್ನಿ. ಹಂಗೆ ಬುಲೆಟ್ ಹಾಕ್ತವ್ರೆ. ಚೇತು ಯಾರಿಗೆ ಹೊಡಿತಿ? ಪಾಕಿಸ್ತಾನದವ್ರಿಗೆ. ಎಲ್ಲಂತ ಹೇಳು ಫೋಕಸ್ ಮಾಡಿರೋದು? ರೌಂಡ್ಗಾ ಸ್ಕ್ವೇರ್ಗಾ? ಎಲ್ಲಾದ್ರೂ ಒಂದು ಹಾಕು. ರೌಂಡ್ಗೆ ಹಾಕು. ಎಲ್ಲಾದ್ರೂ ಒಂದು ಆಗ್ತದೆ, ಇಲ್ಲಾದ್ರದ್ದು ಗ್ಯಾಪಲ್ಲಿ ಹೋಗ್ತದೆ. ಅದಕ್ಕೆ
ಆಗಲೇ ಇಲ್ವಾ? ಹಾಂ ಮೇಲೆ. ಹಾಂ ಇದೀಗ ರೆಡ್ಡಿಗೆ ತಾಕ್ತು. ಹೋಗುವ ಬಾ. ಇಲ್ಲಿ ನೋಡು ಟಾರ್ಗೆಟ್ ಇರೋದಿಲ್ಲ ಒಳಗಡೆ. ಇಲ್ಲಿ ನೋಡ್ದಿದ್ದು ನೀ ಹೊಡೆದದ್ದು ಅದು. ಈಗ ಎಲ್ಲಿ ಹೊಡಿತೆ ನಿನ್ನ ಟಾರ್ಗೆಟ್ ಏನು? ಅಣ್ಣನ ತಲೆಗೆ ಹೊಡಿತು. ಅಣ್ಣನ ತಲೆಗೆ ಒಂದು ಹೊಡಿಬೇಡ ಚತ್ತು, ಎಲ್ಲಿ ಬೇಕಾದ್ರೆ ಹೊಡಿ. ಮತ್ತೆ ಆ ಕಪ್ಪು ಹೊಡೆದ್ರು ಹೊಡಿಲ್ಲ. ಖಡ್ಗ ಶ್ರೇಣಿ ದಿಗ್ 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 ಶಿವಲಕ್ ಶ್ರೇಣಿ ದಿಗ್ 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 ದಿಗ್. ಎಲ್ಲಿ ಹೊಡಿತು ನೋಡೋಣ. ಅಟ್ಲೀಸ್ಟ್ ಒಳಗೆ ಹೊಡೆದ್ರೆ ಸಾಕು, ಅದ್ರ ಒಳಗೆ ಹೋದ್ರೆ ಸಾಕು ಅಂತ ಇದ್ದೀನಿ ನಾನು. ಓಕೆ ಗುಡ್. ಜೈ ಶ್ರೀರಾಮ್. ನಾನು ಸಾಮಾನ್ಯ ಶಕ್ತಿ ಬೇಡ ಅದಕ್ಕೆ ಹಿಡ್ಕೊಂಬಕ್ಕೆ ಕೈಯೇ ನೋವು ಬಂದೋಯ್ತು ನಂಗೆ. ಇಲ್ಲಿ ಗಲ ಹಿಂಗೆ ಎಳಿಬೇಕಾದ್ರೆ ಇದು ಗಲ 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 ಅಲ್ಲಾಡ್ತದೆ. ಹೌದು ಮಾರೆ. ಹಾಂ ಹಾಂ ಹೋಗು. ನಾರ್ಮಲ್ ನಮ್ಮ ಕರ್ನಾಟಕದ ರೋಡಲ್ಲಿ ಬೈಕ್ ಹೊಡೆದ್ರೆ ಹೆಂಗಾಗತ್ತೆ ಹಂಗೆ ಹಂಗೆ ಸೇಮ್ ಎಕ್ಸ್ಪೀರಿಯನ್ಸ್. ಟ್ರ್ಯಾಕ್ಟರ್ ಹೊಡೆದಂಗೆ ಆಯ್ತು. ಇವ್ರು ಕಷ್ಟಪಟ್ಟು ಆ ರೋಡ್ ಮಾಡಿದ್ದಾರೆ. ನಮ್ಮ ರೋಡ್ಗಳು ಆಟೋಮೆಟಿಕ್ ಹಂಗಾಗಿದೆ. ಇದೇನೆ ಈಗ 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 ನೊಣ ಆಗಿದೆಯಲ್ಲೇ ಬಲ್ಗಲ್. ಸಬಾತ್ ಹತ್ತು. ಅಲ್ಲಿಟ್ಕ ಒಂದು ಕೈನಾ ಹತ್ತು. ಸಬಾಸ್. ಹಾಂ ವೆಯ್ಟ್ ಮಾಡು, ಅದು ಇಡ್ಕ. ಎಷ್ಟಾಗತ್ತೆ ಅಷ್ಟು ಹೋಲ್ಡ್ ಮಾಡು. ಕಮಾನ್. ನೈಸ್. ಈಗ ಚೆನ್ನಾಗಿ ಮಾಡ್ತಿದ್ದೆ ನೀ ಆ್ಯಕ್ಚುಲಿ. ಇದೀಗೆ ಅಂತ ಇಲ್ಲಿಗೆ ಅಂತ ಮಾಡ್ತಾರಂತಿಲ್ಲ. ಒಬ್ರಲ್ಲಿ ಇದು ಮಾಡ್ತಾರೆ. ಹಸುವಾಗ್ತಿದೆ. ಬಾ ಎಂತಾರು ಮಾಕ್ಟೇಲ್ ಕುಡಿಯೋ. ಈ ಲೈಟ್ ನೋಡಿ, ನಂಗೆ ತುಂಬ ಇಷ್ಟ ಆಯ್ತು ಈ ಲೈಟ್. ಆ್ಯಕ್ಚುಲಿ ಬೆಂಕಿ ಥರ ಚೆನ್ನಾಗಿದೆ. ಇವಾಗ ನಾವು ಮಾಕ್ಟೇಲ್ ಕುಡಿತಾ ಇದ್ದೀವಿ. ಫ್ರೂಟ್ ಸ್ಪ್ಲಾಶ್ ಅಂತ ಚೆನ್ನಾಗಿದೆ ಮಾಕ್ಟೇಲ್. ಫ್ರೂಟ್ ಪಂಚ್, ಸಾರಿ ಫ್ರೂಟ್ ಸ್ಪ್ಲಾಶ್ ಅಲ್ಲ, ಫ್ರೂಟ್ ಪಂಚ್. ಸಖತ್ತಾಗಿದೆ, ಸೂಪರ್ ಆಗಿದೆ. ಈ ಮರಕ್ಕೆ ಮಾವಿನ ಹಣ್ಣು ಆಗಿದೆ, ತೋರಿಸ್ತೇನೆ ನಿಮಗೆ. ನೋಡಿ ಮಾವಿನ ಹಣ್ಣು ಎಷ್ಟು ದೊಡ್ಡದೆ. ಸಾಮಾನ್ಯ ದೊಡ್ಡಿಲ್ಲ. ಚೇತುಗೊಂದು ಜೋಕಾಲಿ ತೂಗ್ಸ್ಕ ಬರ್ತೆ. ಇಲ್ಲ ನಾನು ತೂಗ್ತೆ. ಹಾಂ ತೂಗ್ಲಾ ಅಷ್ಟೇ. ಮತ್ತೂಗಲ್ಲ. ನೋಡಿ ಇಲ್ಲಿರೋ ವಾಶ್ರೂಮ್ ಎಷ್ಟು ಯುನೀಕ್ ಇದೆ ಅಂತ ಹೇಳಿದ್ರೆ, ಈ ವಾಶ್ ಬೇಸಿನು ಇಲ್ಲಿ ಎಲ್ಲೂ ನಿಮ್ಗೆ ಟ್ಯಾಪ್ ಕಾಣಿಸಲ್ಲ. ನಾನು ಫಸ್ಟ್ ಇದು ಸೆನ್ಸರ್ ಅಂದ್ಕೊಂಡೆ, ಸೆನ್ಸರು ಅಲ್ಲ. ನೋಡಿದ್ರೆ ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ ನೋಡಿ, ಕ್ಲಚ್ ಥರ ಇಟ್ಟಿದ್ದಾರೆ. ಈ ಕ್ಲಚ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ನೀರು ಬರುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, ಫುಟ್ ಆಪರೇಟೆಡ್ ಟ್ಯಾಪ್ ಅಂತ. ನಾನಂತೂ ಪೂಲಿಗೆ ಹಿಡ್ದಿದ್ದೀನಿ. ಈಗ ಇನ್ನೊಬ್ಳು ಇಳಿತಾ ಇದ್ದಾಳೆ. ಸ್ವಲ್ಪ ಚಳಿಯೋದೆ ಮಾತ್ರ. ಬಟ್ ಪ್ಲೇಸ್ ನೋಡಿ ನೀವು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಖತ್ ಪ್ಲೇಸ್. ವಾವ್. ಒಂದ್ಸಲ ಇದು ಮಾಡು. ಅಳುತ್ತವಳೆ ಒಬ್ಳು. ಮುಖ ನೋಡಿ ಅವಳದು. ಒಂದು ಸಲ ಡುಬ್ಕಿ ಹೊಡಿ, ಎಲ್ಲ ಸರಿ ಆಯ್ತದೆ. ನಮ್ದು ಪ್ರೈವೇಟ್ ಪೂಲು, ಯಾರೂ ಇಲ್ಲ, ನಾವಿಬ್ರು ಇದ್ದೀವಿ. ಪಕ್ಕದಲ್ಲಿ ಒಂದು ದೊಡ್ಡ ಪೂಲ್ ಇದೆ, ಅಲ್ಲಿ ಸಿಕ್ಕಾಪಡೆ ಜನ ಇದೆ. ಕಾಲ್ ಕೆಳಗೆ ಇಟ್ಕೊಂಡು ಯಾವ ಥರ ಈಜಣನೇ. ಇವಾಗ ಬಾರ್ಬಿಕ್ಯೂ ತಿನ್ಲಿಕ್ಕೆ ಬಂದಿದ್ದೀವಿ. ಸೊ ಬಾರ್ಬಿಕ್ಯೂ ಮಾಡಿ ಕೊಡ್ತಾ ಇದ್ದಾರೆ. ಅಂತ ದೊಡ್ಡ ಬೆಂಕಿನೇ ಹಾಕದ್ನಪ್ಪ. ಒಳ್ಳೆ ಹೋಮಕ್ಕೆ ಹೊಗೆ ಹಾಕ್ದಂಗೆ ಆಗ್ತಾವೆ ಹೋಮಕ್ಕೆ. ರೆಸಾರ್ಟ್ ನೋಡಿ ನೈಟ್ ಹೆಂಗೆ ಕಾಣಿಸ್ತಿದೆ ಅಂತ. ಕ್ರೇಜಿಯಾಗಿ ಕಾಣಿಸ್ತಿದೆ. ನಂಗೆ ಗೊತ್ತಿಲ್ಲ ನಿಮಗೆ ಇದರಲ್ಲಿ ಹಿಂಗೆ ಕಾಣಿಸ್ತಿದೆ ಅಂತ ವಿಡಿಯೋದಲ್ಲಿ, ಬಟ್ ಲೈವ್ ನೋಡ್ಲಿಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ತುಂಬ ಲೈಟಾಗಿ ಲೈಟಿಂಗ್ ಮಾಡಿದ್ದಾರೆ. ಸೊ ಆ್ಯಂಬಿಯನ್ಸು ಇಲ್ಲಿ ಫೀಲ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಇಲ್ಲಿ ನೋಡಿ ಒಂಥರ ಬೆಂಕಿ ಥರ ಲೈಟು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಯಾರೂ ಇಲ್ಲ ಬ್ಯಾಗ್ ಹತ್ರ. ತುಂಬ ವ್ಯಾಲ್ಯೂಯಬಲ್ಸ್ ಎಲ್ಲ ಇದೆ, ಗೋಲ್ಡು ಡೈಮಂಡು ಎಲ್ಲ ಇದೆ. ಹಾಗಾಗಿ ನಾ ಬ್ಯಾಗ್ ಹತ್ರ ಇರುತ್ತೆ. ಚೆಟ್ಸ್ ನೀ ತಗೋಬಾ. ಸ್ವಲ್ಪ ಚಿಕನ್ ಒಳ್ಳೆ ಇರೋದು ತಗೋಬಾ. ಒಂದು ಪ್ರಾನ್ಸು, ಒಂದು ಚಿಕನ್ ಲೆಗ್ ಪೀಸು, ಒಂದು ಚಿಕನು, ಆಮೇಲೆ ಒಂದು ಫಿಶ್ಶು, ಆಮೇಲೆ ಸ್ವಲ್ಪ ಸ್ಯಾಲಡು.
ಇವಳಿಗೊಂದು ಪನ್ನೀರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪನ್ನೀರಲ್ಲ ಪನ್ನೀರ್ ಅಲ್ಲ, ಎಂಥದ್ದು ಪೈನಾಪಲ್. ಹಾಂ, ಒಂದು ಪೈನಾಪಲ್. ಇಲ್ಲಿಂದ ನಮ್ಮ ಊಟ ಸ್ಟಾರ್ಟು. ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಲಾಸ್ಟ್ ಲೈನ್ ಕಾಣಿಸ್ತಿದೆ ನೋಡಿ, ಅಲ್ಲಿ ತನಕ ಬಫೆಟ್ ಅದೇ, ಅನ್ಲಿಮಿಟೆಡು. ಸೊ ತಿನ್ನಕ್ಕಂತೂ ಚೇತು ರೆಡಿ ಆಗಳೆ. ಬನ್ನಿ ಈಗ ಫಸ್ಟ್ ಫಿಶ್ ತವಾ ಫ್ರೈ. ಬನ್ನಿ ಇವಾಗ ಫಿಶ್ ತಗೊಂಡು ಹೋಗುವ. ನಮಗೋಸ್ಕರ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಚೇತು ಮಟನ್ ಬಿರಿಯಾನಿ ತಿಂತಾವೆ, ನಾನು ಟೊಮೆಟೊ ಸೂಪು, ಮಟನ್ ಬಿರಿಯಾನಿ, ಸ್ವಲ್ಪ ಸಾಲಡ್ ತಗೊಂಡಿದ್ದೀನಿ. ಕಂಫರ್ಟ್ ಫುಡ್. ಅನ್ನ, ರಸಂ, ಕರ್ಡ್ ರೈಸ್, ಹಪ್ಪಳ, ಉಪ್ಪಿನಕಾಯಿ, ಕ್ಯಾನ್ ಯು ಗೆಸ್ ಏನಲ್ಲ ಇದು? ಐಸ್ ಕ್ರೀಮ್, ಹಾ. ಜಾಮೂನ್, ಇದು ಕಾಲಾ ಜಾಮೂನ್, ಕಪ್ಪು ಜಾಮೂನ್ ಅಂತ. ಪಾಯಸ. ಪಾಯಸ ಅಲ್ಲ, ಕಸ್ಟರ್ಡ್, ಫ್ರೂಟ್ ಕಸ್ಟರ್ಡ್. ಇದೆಂತದು? ಗೆಸ್ ಮಾಡು. ಇದು ಕೊಬ್ಬರಿ ಮಿಠಾಯಿ, ಮೈಸೂರು ಪಾಕ್ ಅಂತೆ, ಸಣ್ಣ ಕೇಕು, ಪೇಸ್ಟ್ರಿ. ಇದೇನಪ್ಪ ಇದು? ಕುರೋಸ್. ಕುರೋಸ್. ನೀರೊಳಗಡೆ ಎಣ್ಣೆ ಹಾಕಿದ್ದಾರೆ, ಎಣ್ಣೆದ ಮೇಲೆ ಈ ಥರ ದೀಪ ಹಚ್ಚಿದ್ದಾರೆ ನೋಡಿ. ಅವಾಗಿಂದ ನಾವು ಊಟ ಮಾಡೋಕ್ಕಿಂತ ಮುಂಚೆನೇ, ನಾವು ಊಟ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದು ಬೆಳಗ್ತಿತ್ತು, ಈಗಲೂ ಬೆಳಗ್ತಿದೆ. ಅಣ್ಣ ಸೊಕಾಶ್ ಬಾ. ಆದರೆ ನಾವು ಒಂದು ತಪ್ಪು ಮಾಡಿದ್ವಿ ಆ್ಯಕ್ಚುಲಿ. ಏನಂತ ಹೇಳಿದ್ರೆ, ರೆಸಾರ್ಟ್ಗೆ ಹೋಗಬೇಕು ಅಂತ ಹೇಳ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಬುಕ್ ಎಲ್ಲ ಮಾಡಿದ್ವಿ. ನಮ್ಮ ಪ್ರಕಾರ ನಾವು ಎಲ್ಲದೂ ತೊಗೊಂಡಿದ್ದೀವಿ, ಲೈಕ್ ಫೋನು, ಚಾರ್ಜರು, ಟ್ರೈಪಾಡು, ಏನೇನು ಬೇಕು ಪ್ರತಿಯೊಂದು ತೊಗೊಂಡ್ವಿ. ಆದರೆ ನಾನು ನಿಮ್ಗೊಂದು ಹೇಳ್ತೀನಿ, ನಾವು ಕೆಲವೊಂದು ಮುಖ್ಯವಾದ ವಸ್ತುಗಳು ಬಿಟ್ಟೋದ್ವಿ. ಅದು ಆ್ಯಕ್ಚುಲಿ ನಮ್ಗೆ ಅಲ್ಲಿ ಹೋಗಿ ರಿಯಲೈಸ್ ಆಯಿತು, ಇದನ್ನು ನಾವು ತೊಗೊಂಡು ಹೋಗ್ಬೇಕಿತ್ತು ಅಂತ. ಯಾವುದಲ್ಲ ಅದೆಲ್ಲ? ಒಂದು ಪ್ಲಾಸ್ಟಿಕ್ ಕವರ್ ತಗೋಬೇಕು, ಯಾಕೆಂದ್ರೆ ಒದ್ದೆ ಬಟ್ಟೆ ಹಾಕೋಕೆ ಆಫ್ಟರ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆದ್ಮೇಲೆ. ನೀವ್ ಎಲ್ಲೇ ಹೋಗೋದಿದ್ರು ಒಂದು ಒಂದು cover ಪ್ಲಾಸ್ಟಿಕ್ ಕವರ್ ಇರ್ಬೇಕು. ಇಟ್ಕೊಂಡು ಹೋಗ್ಬೇಕು. ಒಂದು ಚಿಕ್ಕ ಬ್ಯಾಗು ಅಥವಾ ಫೋನ್ ಹಾಕ್ಲಿಕ್ಕೆ ಕವರು, ಪ್ಲಾಸ್ಟಿಕ್ ಕವರು, ಅಥವಾ ಅದು ಈಗ ಬರತ್ತಲ್ಲ ಫೋನ್ ಹಾಕೊಳ್ಳೋ ಕವರು, ಆ ತರ ಒಂದು ಕವರ್ ಇರ್ಬೇಕು ನಿಮ್ಮ ಹತ್ರ. ಇನ್ನೊಂದು ಕ್ಯಾಶ್. ಅಯ್ಯೋ, ಕ್ಯಾಶ್ ಕ್ಯಾರಿ ಮಾಡಿ. ಕ್ಯಾಶ್ ಇಂಪಾರ್ಟೆಂಟ್. ಸ್ವಲ್ಪ ಆದ್ರೂ ಕ್ಯಾಶ್ ಇರ್ಬೇಕು ನಿಮ್ಮ ಹತ್ರ. ಹೋಪ್ಫುಲಿ ನಿಮ್ಗೆ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಹೋಪ್ಫುಲಿ ಒಳ್ಳೊಳ್ಳೆ ಪ್ಲೇಸಸ್ ನಿಮಗೂ ಕೂಡ ತೋರಿಸ್ತೀವಿ. ಆ್ಯಂಡ್ ನಿಮ್ಗೆ ನಾವು ಎಲ್ಲಿ ಹೋಗ್ಬೇಕು ಅಥವಾ ನಿಮಗೆ ಗೊತ್ತಿರೋಂಥ ಒಂದು ಒಳ್ಳೆ ಪ್ಲೇಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾವು ಕೂಡ ಟ್ರೈ ಮಾಡ್ತೀವಿ. ಲವ್ ಯು ಆಲ್ ಆ್ಯಂಡ್ ಬಾಯ್.